ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಲಕ್ಷ್ಮೀ ಪೂಜೆನ ಹೆಂಗೆ ಮಾಡ್ಕೊಂಡಿದ್ದೆ ಅಂತ ಹೇಳಿಸಿಂದ ತೋರಿಸ್ತೀನಿ ನಿಮಗೆಲ್ಲರಿಗೂ. ನೋಡ್ಕೊತಾನೆ ಇರ್ರಿ. ಬೆಳಗ್ಗೆ ಎದ್ದು ಚೆಂದಂಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡೆ. ರಂಗೋಲಿ ನೋಡ್ರಿ ಹಿಂಗೆ ಹಾಕ್ಕೊಂಡಿದ್ದೆ ನಾನು. ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಸಾಡಿ ಹಾಕ್ಕೊಂಡೆ. ಯಾಕಂದರೆ ಸಾಡಿ ಹಾಕ್ಕೊಂಡ್ರೆ ಪಟ ಪಟ ಕೆಲಸ ಆಗಲ್ಲ ಅಂಥೇಳಿ ಆಲ್ಮೋಸ್ಟ್ ಎಲ್ಲ ಅರ್ಧ ಕೆಲಸ ನಾನು ಏನು ಮಾಡಿದ್ದೆಪ್ಪ ಅಂದರೆ ಸಾಡಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಎಲ್ಲ ಅರ್ಧ ಕೆಲಸನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ನೋಡಿ ಮಸ್ತಂಗಿ ಸಾಡಿ ಹಾಕ್ಕೊಂಡು ನಾನಿಲ್ಲಿ ಹಬ್ಬದ ಊಟನ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಹಬ್ಬದ ಊಟ ಅಂತಂದ್ರೆ ಹೋಳ್ಗೆ ಊಟ ಫಿಕ್ಸ್ ಇರ್ಬೇಕು ನೋಡ್ರಿ, ಅಂದ್ರೇ ನಮಗೆ ಹಬ್ಬ ಅಂಥೇಳಿ ಅನಿಸ್ತೈತಿ, ಹೌದಿಲ್ರಿ? ಹೀಗಾಗಿ ನಾನೇನು ಮಾಡ್ದೆಪ್ಪ ಅಂದ್ರೆ ಹೋಳ್ಗೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಅದ್ರ ಜೊತೆ ಕಟ್ಟಿನ ಸಾರು ತಿಂದ್ರೆ ಆಹಾ ಏನದ್ರ ಸ್ವಾದ, ಅದ್ರ ಮಜಾನೇ ಬೇರೆ ಇರ್ತೈತೆ ನೋಡ್ರಿ. ನಿಮಗೆಲ್ಲರಿಗೂ ಏನಾರೇ ಹೋಳ್ಗೆ ಮಾಡೋದು ರೆಸಿಪಿ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡ್ತಿದ್ರಿ, ನಾನು ಅಪ್ಲೋಡ್ ಮಾಡ್ತೀನಂತ. ಹೋಳ್ಗೆ ಮಾತ್ರ ಭಾಳ ಅಂದ್ರೆ ಭಾಳ ಸಾಫ್ಟ್ ಮೆತ್ತಗೆ ಬಾಯಾಗಿಟ್ರೆ ಕರ್ಗು ಅಂತ ಹೋಳ್ಗೆ ಆಗಿದ್ದು ನೋಡ್ರಿ. ಬೆಂಗಳೂರು ಕಡೆ ಜನ ಎಲ್ಲರೂ ಒಬ್ಬಟ್ಟು ಅಂತಾರೆ, ನಾವು ಹೋಳ್ಗೆ ಅಂತೀವಿ. ಬೇರೆ ಅನ್ನೋದಷ್ಟೇ ಬೇರೆ, ಟೇಸ್ಟ್ ಮಾತ್ರ ಎಲ್ಲನೂ ಕಡೆ ಸೇಮೇ ಇರ್ತೈತೆ ನೋಡ್ರಿ. ನೀವು ಹಿಂಗೆ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಈಸಿ ಇರ್ತೈತಿ. ಯಾವಾಗೂ ಕೂಡ ಹೋಳ್ಗೆ ಪರ್ಫೆಕ್ಟಾಗಿಯೇ ಬರ್ತೈತಿ, ಒಂದು ಸತಿನೂ ಫೇಲ್ ಆಗಂಗಿಲ್ಲ. ಹಂಗೆ ಅಷ್ಟು ಚಂದ ಹೋಳ್ಗೆ ಆಗಿದ್ದು ನೋಡ್ರಿ. ಎಲ್ಲ ಕೆಲಸನೂ ಒಮ್ಮೆ ಮಾಡೋಕತ್ರ ಭಾಳ ಕನ್ಫ್ಯೂಸ್ ಆಗ್ತೈತೆ ಅಂಥೇಳಿ ನಾನೇನು ಐಡಿಯಾ ಮಾಡಿದೆ ಅಂದರೆ ಫಸ್ಟ್ ಎಲ್ಲ ಪೂಜೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಬರೀ ದೀಪ ಹಚ್ಚೋದು ಅಷ್ಟೇ ರೆಡಿ ಮಾಡ್ಕೊಂಡು ಇಟ್ಕೊಂಡು ಅಡುಗೆ ಮಾಡೋಕೆ ನಾನಿಲ್ಲಿ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಹೀಗಾಗಿ ರೆಡಿ ಮಾಡ್ಕೊಂಡು ಇಟ್ಕೊಳಕತ್ತಿದ್ದೆ ನೋಡ್ರಿ. ನಾನಿಲ್ಲಿ ಮಸ್ತಂಗಿ ಉಳ್ಳಾಗಡ್ಡಿ ಬಜ್ಜಿನೂ ಮಾಡಿದ್ದೆ, ಸೈಡಿಗೆ ತಿನ್ನೋಕೆ ಹಪ್ಪಳ ಬಜ್ಜಿ ಎಲ್ಲ ಇದ್ರೇ ಹೋಳ್ಗೆ ಭಾಳ ಚಲೋ ಹತ್ತೈತೆ ನೋಡ್ರಿ. ಹಬ್ಬ ಅಂದಮೇಲೆ ಬಾಳೆಕಾಯಲ್ಲಿ ಊಟ ಮಾಡಲಿಲ್ಲ ಅಂತಂದ್ರೆ ಹಬ್ಬ ಇನ್ಕಂಪ್ಲೀಟ್ ಅನ್ನಿಸ್ತೈತೆ ನೋಡ್ರಿ. ಹೀಗಾಗಿ ಬಾಳೆಕಾಯಲ್ಲಿ ಮ್ಯಾಗ ಮಸ್ತಂಗಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ. ಉಸುಳಿ ಪಲ್ಯ, ಬದ್ನಿಕಾಯಿ ಪಲ್ಯ, ಬಜ್ಜಿ, ಹಿಂಡಿ, ಹೋಳ್ಗೆ, ಕಟ್ಸಾರು, ಅನ್ನ, ಚಪಾತಿ ಎಲ್ಲನೂ ಅಡುಗೆ ನಾನು ಮಾಡ್ಕೊಂಡು ಇಟ್ಕೊಂಡೆ. ನಾನಿಲ್ಲಿ ಪೂಜೆ ಹೆಂಗೆ ಮಾಡೀನಿ ಅಂಥೇಳಿ ತೋರಿಸ್ತೀನಿ ನೋಡ್ರಿ. ನಾ ಪೂಜೆ ಭಾಳ ಅಂದ್ರೆ ಭಾಳ ಸಿಂಪಲ್ ಮಾಡಿದ್ದೆ. ನಾ ಮಾಡಿದ ಪೂಜೆ ನಿಮ್ಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಸಣ್ಣದಾಗಿ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡು ಪೂಜೆನ ನಾನಿಲ್ಲಿ ಕಂಪ್ಲೀಟ್ ಮಾಡಿದೆ. ಆಮೇಲೆ ಇದು ಮನೆ ಒಳಗಿನ ಪೂಜೆ ಆದಮೇಲೆ ನಾಳೆ ತುಳಸಿ ಪೂಜೆನೂ ಕೂಡ ಮಾಡಿಕೊಂಡೆ. ತುಳಸಿ ಪೂಜೆ ಆದಮೇಲೆ ಚೆಂದಂಗೆ ಎಲ್ಲ ಆರತಿ ಗೀರ್ತಿ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಊಟ ಮಾಡೋಕೆ ನಮ್ಮ ಯಜಮಾನ್ರಿಗೆ ಊಟ ಕೊಟ್ಟು ನಾನು ಊಟ ಮಾಡಿಕೊಂಡೆ. ಸಂಜೆ ಆದ್ರೆ ನಮ್ಮ ಲಕ್ಷ್ಮಿ ಹಬ್ಬ ಆಯ್ತು ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಉಡಿ ತುಂಬುವುದು, ಉಡಿ ತುಂಬಿಕೊಳ್ಳೋದು ಇದೇ ಇರ್ತೈತೆ ನೋಡ್ರಿ. ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ರಾತ್ರಿ ಬಂದು ಕಿಚನ್ ನೋಡ್ತೀನಿ, ನೋಡೋಕ್ಕಾಗಿದ್ದಿಲ್ಲ. ಹೀಗಾಗಿ ಬಂದೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿಕೊಂಡೆ. ಇದೆ ನೋಡಿರಿ ನನ್ನ ಮೆಹಂದಿ. ಹೀಗೆ ಮತ್ತೆ ಇನ್ನೊಂದು ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.